ನಮಸ್ಕಾರ ಫ್ರೆಂಡ್ಸ್. IPL 2026 ಆರಂಭಕ್ಕೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಸುದ್ದಿ ಬಂದಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಲೆಜೆಂಡರಿ ನಾಯಕ MS ಧೋನಿ ಕನಿಷ್ಠ ಮೊದಲ 2 ವಾರಗಳ IPL ಪಂದ್ಯಗಳನ್ನು ಮಿಸ್ ಮಾಡುವ ಸಾಧ್ಯತೆ ಇದೆ. ಕಾರಣ ಏನು ಅಂದ್ರೆ ಧೋನಿಗೆ ಕಾಲಿನ ಮಾಂಸಖಂಡದಲ್ಲಿ ಗಾಯ ಆಗಿದೆ. ಮಾರ್ಚ್ 28ರಂದು CSK ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು, ಧೋನಿ ಈಗ ಪುನಶ್ಚೇತನ ಪ್ರೋಗ್ರಾಂನಲ್ಲಿ ಇದ್ದಾರೆ. ಆದ್ದರಿಂದ IPL 2026ರ ಮೊದಲ 2 ವಾರ ಪಂದ್ಯಗಳಲ್ಲಿ ಅವರು ಆಡಲು ಸಾಧ್ಯವಾಗುವುದಿಲ್ಲ ಎಂದು. ಅದರರ್ಥ ಮಾರ್ಚ್ 30ರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆಯುವ ಮೊದಲ ಪಂದ್ಯದಲ್ಲಿ ಧೋನಿ ಕಾಣಿಸಿಕೊಳ್ಳುವುದಿದೆ. ಇದರಿಂದ CSK ಅಭಿಮಾನಿಗಳಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಇತ್ತೀಚೆಗೆ ಚಪಾಕ್ನಲ್ಲಿ ನಡೆದ ರೋರ್ 26 ಫ್ಯಾನ್ ಈವೆಂಟ್ನಲ್ಲಿ ಧೋನಿ ಹೇಳಿದ್ದೇನು ಗೊತ್ತಾ? ತಮ್ಮ ಫಿಟ್ನೆಸ್ ಈಗ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಎಂದು ಸ್ವತಃ ಒಪ್ಪಿಕೊಂಡಿದ್ದರು. ಈ ಕಾರಣದಿಂದಲೇ CSK ತಂಡವು ಆಫ್ ಸೀಸನ್ನಲ್ಲಿ ವಿಕೆಟ್ ಕೀಪರ್ಗಳ ಮೇಲೆ ಹೆಚ್ಚು ಗಮನ ಕೊಟ್ಟಿದೆ. ಟೀಮ್ಗೆ ಸಂಜು ಸ್ಯಾಮ್ಸನ್ ಅವರನ್ನ ಸೇರಿಸಿಕೊಂಡಿದ್ದು, ಇನ್ನೊಬ್ಬ ಯುವ ವಿಕೆಟ್ ಕೀಪರ್ ಕಾರ್ತಿಕ್ ಶರ್ಮಾ ಮೇಲೆ 14.20 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಕ್ರಿಕೆಟ್ ವಿಶ್ಲೇಷಕರು ಹೇಳುತ್ತಿರುವುದು ಏನೆಂದರೆ, ಇದು ಥಲಾ ಧೋನಿ ನಂತರದ ಯುಗಕ್ಕೆ CSKಯ ತಯಾರಿ ಎಂದು. IPL ಇತಿಹಾಸದಲ್ಲಿ 278 ಪಂದ್ಯಗಳಲ್ಲಿ 5,439 ರನ್ ಗಳಿಸಿರುವ ಧೋನಿ CSK ತಂಡದ ಹೃದಯವೇ ಆಗಿದ್ದಾರೆ. ಹೀಗಾಗಿ ಈಗ ಎಲ್ಲರ ಪ್ರಶ್ನೆ ಒಂದೇ, IPL 2026 ಧೋನಿಯ ಕೊನೆಯ ಸೀಸನ್ ಆಗಬಹುದೇ? ಅದರ ಉತ್ತರ ನಮಗೆ ಮುಂದಿನ ಕೆಲವು ವಾರಗಳಲ್ಲಿ ಸಿಗಲಿದೆ. For more cricket information, please subscribe to my channel.